ಪನ್ನೀರ್ ಸಲಾಡು ಈ ಥರ ಮಾಡ್ಕೊಳ್ಳಿ, ಈಸಿಯಾಗಿ ಸಿಂಪಲ್ಲಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ರುಚಿ ಅಷ್ಟು ಚೆನ್ನಾಗಿರುತ್ತೆ. ಎಕ್ಸ್ಟ್ರಾಸ್ ಏನೂ ಇರಲ್ಲ, ಸಿಂಪಲ್ಲಾಗಿ ಮಾಡ್ಕೊಬೋದು. ಇದು ನೋಡಿ ಆರ್ಗ್ಯಾನಿಕ್ ಪನ್ನೀರ್ ತಗೊಂಡಿದ್ದೀನಿ ನಾನು. ಈ ಪನ್ನೀರನ್ನ ಯಾವುದಾದ್ರೂ ಆಗಲಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಈ ಥರ ಯಾವ ಸೈಜ್ ಬೇಕೋ ನಮ್ಗೆ ಆ ಥರ ಸೈಜು ಪೀಸುಗಳು ಮಾಡ್ಕೊಬೋದು. ಆರ್ಗ್ಯಾನಿಕ್ ಆಗಿದ್ದಕ್ಕೆ ಸ್ವಲ್ಪ ಪುಡಿ ಪುಡಿ ಆಗ್ತಾಯಿದೆ. ಇದಕ್ಕೆ ಜೀರಾ ಪೌಡ್ರು, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಅರಿಶಿನ, ಉಪ್ಪು ಮತ್ತು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಒಂದು 10 ನಿಮಿಷ 20 ನಿಮಿಷ ಇಟ್ಬಿಡಿ, ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಇನ್ನೂ ರುಚಿ ಜಾಸ್ತಿ ಬರುತ್ತೆ. ಇವಾಗ ತುಪ್ಪನೋ ಬೆಣ್ಣೆನೋ ಹಾಕ್ಬಿಟ್ಟು ಕಾಳು ಸ್ವಲ್ಪ ಈರುಳ್ಳಿದು ಈ ಥರ ಒಂದೊಂದೇ ಬಿಡಿಸಿಟ್ಕೋಬೇಕು. ಕ್ಯಾಪ್ಸಿಕಮ್ಮು, ಟೊಮೊಟೊ ಈ ಥರ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಮತ್ತು ಇದೂ ಪನ್ನೀರು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಬಿಟ್ಟು ಒಂದು 3-4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ರುಚಿಯಾದ ಪನ್ನೀರ್ ಸಲಾಡ್ ರೆಡಿ ಆಗುತ್ತೆ. ನಾವು ಅದಕ್ಕೆ ಕಾಳು ಮೆಣಸು ಕೂಡ ಹಾಕಿದ್ದೀನಿ ನಾನು. ಕಾಳು ಮೆಣಸು ಹಾಕ್ಕೊಳ್ಳಿ. ಮಧ್ಯೆ ಸಿಕ್ತಿದ್ದು ಇದ್ರ ಜೊತೆ ತಿಂದರೆ ಸಖತ್ ರುಚಿ ಇರುತ್ತೆ. ಇಷ್ಟ ಆಯ್ತಾದರೆ ಸಿಂಪಲ್ಲಾಗಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.